ಎಸ್9 ವಾರ್ತೆಗೆ ಸ್ವಾಗತ. ಪಕ್ಷ ಗೌರವ ಸ್ಥಾನಮಾನ ಕೊಟ್ಟರು, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದರು. ಕೆರೆ ಕಳ್ಳರು ಮತ್ತೆ ಬಿಜೆಪಿ ಸೇರ್ಪಡೆಯಾದರು, ವಿರೋಧ ಪಕ್ಷದ ನಾಯಕರು ಉತ್ತರಿಸಬೇಕು. ಬೆಂಗಳೂರು ಕೆಪಿಸಿಸಿ ಕಚೇರಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರಿದ ಕೆಲವು ಮುಖಂಡರುಗಳ ನಡೆ. ಪದ್ಮನಾಭನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಕುರಿತು ಮಾಧ್ಯಮಗೋಷ್ಠಿ. ಮಾಜಿ ಲೋಕಸಭಾ ಸದಸ್ಯರಾದ ಎಲ್.ಆರ್. ಶಿವರಾಮೇಗೌಡರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ರಘುನಾಥ್ ನಾಯ್ಡು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಕಬ್ಬಡ್ಡಿ ಬಾಬು, ಗುರಪ್ಪ ನಾಯ್ಡು, ಸಂಜಯ್ ಗೌಡ, ಮುತ್ತುರಾಜು, ಜಿ. ಕೃಷ್ಣಪ್ಪ, ಲಕ್ಷ್ಮೀಪತಿ, ಮಾಜಿ ಮಹಾಪೌರರಾದ ವೆಂಕಟೇಶ್ ಮೂರ್ತಿರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ರವರು ಬೇರೆ ಕ್ಷೇತ್ರದಿಂದ ವಲಸೆ ಬಂದವರು, ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರ ವಿರುದ್ಧ ಚಿತಾವಣೆ ಮಾಡುತ್ತಿದ್ದಾರೆ. ಕೆಲವು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಪಕ್ಷ ಸೇರಿದ್ದಾರೆ. ಅವರಿಗೆ ನಮ್ಮ ಪಕ್ಷದಲ್ಲಿ ಗೌರವ ಸ್ಥಾನಮಾನ ನೀಡಲಾಗಿತ್ತು, ಆದರೂ ಪಕ್ಷ ಬಿಟ್ಟಿದ್ದಾರೆ. ಅವರೆಲ್ಲರೂ ಪಕ್ಷದ್ರೋಹ ಮಾಡಿದ್ದಾರೆ. ಜನರೇ ಅವರಿಗೆ ಪಾಠ ಕಲಿಸುತ್ತಾರೆ. ನಮ್ಮ ಪಕ್ಷಕ್ಕೆ ಸೇರಿದರೆ ಕೆರೆ ಕಳ್ಳರು ಎಂದು ಹೇಳುತ್ತಾರೆ, ಬಿಜೆಪಿ ಪಕ್ಷಕ್ಕೆ ಸೇರಿದರೆ ಶುದ್ಧ ಚಾರಿತ್ರ್ಯವುಳ್ಳವರು. ಮಾಧ್ಯಮ ಎಲ್ಲ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮದ ಎಲ್ಲ ಮಿತ್ರರುಗಳಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಮತ್ತು ಪದ್ಮನಾಭನಗರ, ಪರ್ಟಿಕ್ಯುಲರ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಇಲ್ಲೂ ಭಾಳ ಜನ ಮುಖಂಡರುಗಳೇ ಇರ್ತಕ್ಕಂಥದ್ದು, ಇಲ್ಲೂ ಸಹಿತ ಎಲ್ಲ ಮುಖಂಡರುಗಳೇ. ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮ ಪದ್ಮನಾಭನಗರದಲ್ಲಿ ಇದುವರೆಗೂ ಯಾರು ಬಿ ಜೆ ಪಿನಲ್ಲಿ ಕೆಲಸ ಮಾಡ್ತಿದ್ದವರು, ಸರ್ಕಾರ ನಮ್ಮದು ಬರ್ತಾ ಇದೆ, ನಮ್ಮ ಹತ್ರ ಬರ್ಬೋದು ಮಾಡ್ಬೋದು ಅಂಥೇಳಿ ಉದ್ದೇಶ ಇಟ್ಕೊಂಡು ಕಾರ್ಪೊರೇಟ್ರುಗಳು, ಪರ್ಟಿಕ್ಯುಲರ್ ಆಗಿ 3-4 ಜನ ಕಾರ್ಪೊರೇಟ್ರುಗಳು ನಾವು ಪಾರ್ಟಿಗೆ ಸೇರ್ಕೊತೀವಿ ಅಂತೇಳಿ ಸೇರ್ಕೊಂಡು ಇದುವರೆಗೂ ಇದ್ದು ನಮ್ಮ ಪಕ್ಷದ ಸವಲತ್ತುಗಳನ್ನು, ಸರ್ಕಾರ ಏನೇನು ಸವಲತ್ತುಗಳು ಕೊಡಲಿಕ್ಕೆ ಅವಕಾಶ ಇತ್ತು ಅದೆಲ್ಲನೂ ಉಪಯೋಗಿಸ್ಕೊಂಡ್ರು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರ ಚ್ಯುತಿ ಮೇಲೆ ಅವರು ಇವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಆ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾವು ಅದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರು, ಮುಖಂಡರುಗಳು ಯಾರೂ ಸಹಿತ ಅಧೀನರಾಗಬೇಕಾದ್ದಿಲ್ಲ. ಕಾಂಗ್ರೆಸ್ ಪಕ್ಷ ಇದೊಂದು ಸಮುದ್ರ, ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಅದಕ್ಕೆ ಯಾರೂ ನಾವು ಎದ್ಗುಂದಬೇಕಾಗಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಗುರಪ್ಪ ನಾಯ್ಡು ಅವರು ಇದ್ದಾರೆ, ಮತ್ತೊಬ್ಬರು ನಾಯಕರಾಗಿರ್ತಕ್ಕಂಥ ಕಬಡ್ಡಿ ಬಾಬಣ್ಣವರು ಭಾಳ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಹಾಗೆಯೇ ನಮ್ಮ ಮಾಜಿ ಮೇಯರ್ರವರು, ನಮ್ಮ ವೆಂಕಟೇಶ್ ಮೂರ್ತಿಗಳು ಸಹಿತ ಭಾಳ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಮುತ್ತುರಾಜರವರು ಸಹಿತ ನಮ್ಮ ಕ್ಷೇತ್ರದವರು. ಅವರು ರಾಜ್ಯದಲ್ಲಿ ಒಂದು ಭಾಗದ ಒಂದು ಸಂಸ್ಥೆ ಅಧ್ಯಕ್ಷರಾಗಿದ್ದರು ಸಹಿತ ಪದ್ಮನಾಭನಗರ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥವ್ರು. ಮತ್ತೋರ್ವ ಯುವ ನಾಯಕರು ಮತ್ತು ನಮ್ಮ ಪಕ್ಷದ ಭಾಳ ಮುಖಂಡರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಜಯ್ ಗೌಡರಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಸನ್ಮಾನ್ಯ ರಘುನಾಥ್ ನಾಯ್ಡು ಇದ್ದಾರೆ. ಹಾಗೆಯೇ ಪದ್ಮನಾಭನಗರಕ್ಕೆ ಯಾವಾಗಲೂ ಸಹಿತ ಈ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರ ಇರಲಿ, ಅಭಿವೃದ್ಧಿ ಇರಲಿ, ಯಾವುದೇ ವಿಚಾರಕ್ಕೂ ಸಹಿತ ನಮ್ಮ KPCCಯನ್ನು ಪ್ರತಿನಿಧಿಸ್ತಕ್ಕಂಥ 2-3 ಜನ ಮುಖಂಡರುಗಳು ಯಾವಾಗಲೂ ಪ್ರತಿ ಮೀಟಿಂಗಿಗೂ ಸಹಿತ ಬಂದು KPCCಯವರ ಮಾರ್ಗದರ್ಶನ ಏನಿದೆ ಅದನ್ನೆಲ್ಲ ಕೊಟ್ಟೋಗ್ತಕ್ಕಂಥದ್ದನ್ನು ಸನ್ಮಾನ್ಯ ಆರಾಧ್ಯರವರು ಮತ್ತು ನಮ್ಮ ಜಿ. ಕೃಷ್ಣಪ್ಪನವರು, ಆರಾಧ್ಯರವರು BMTC ಅಧ್ಯಕ್ಷರು, ಪಾರ್ಟಿನಲ್ಲಿ ಭಾಳ ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಹಾಗೆಯೇ ನಮ್ಮ ಜಿ. ಕೃಷ್ಣಪ್ಪನವರು ಸಹಿತ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಮತ್ತು ಮುಖ್ಯಸ್ಥರು. ಹಾಗೆಯೇ ಲಕ್ಷ್ಮೀಪತಿಯವರು, ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲಕ್ಷ್ಮೀಪತಿಯವರು ಈ ಸಮಾರಂಭದಲ್ಲಿ ನಮ್ಮ ಜೊತೆಲಿದ್ದಾರೆ. ಅದಲ್ಲದೆ ಇಲ್ಲಿ ಕುಳಿತಿರ್ತಕ್ಕಂಥವರು ಕಾರ್ಯಕರ್ತರೇನಲ್ಲ, ಇವರೆಲ್ಲ ಪದ್ಮನಾಭನಗರದ ಎಲ್ಲ ಭಾಗದ ಮುಖಂಡರುಗಳು. ಇವತ್ತು ನಾವೆಲ್ಲ ಧೈರ್ಯವಾಗಿದ್ದೀವಿ. ಯಾರು ಕಾಂಗ್ರೆಸ್ಸಿಗೆ ಬರ್ತಾರೆ ಹೋಗ್ತಾರೆ ಮುಖ್ಯ ಅಲ್ಲ, ನಮ್ಮ ಪಕ್ಷ ಮುಖ್ಯ. ಸಾವಿರಾರು ಜನ ಕಾರ್ಯಕರ್ತರನ್ನ ಹುಟ್ಟಾಕ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಧೈರ್ಯ ತುಂಬಲಿಕ್ಕೆ ನಮ್ಮ ಪದ್ಮನಾಭನಗರ ಕ್ಷೇತ್ರಕ್ಕೆ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿದ್ದೀವಿ. ಮುಂದಿನ ಚುನಾವಣೆಯಲ್ಲಿ 28ಕ್ಕೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪದ್ಮನಾಭನಗರ ವಿಧಾನಸಭಾ ಸದಸ್ಯರಿಗೆ, ನಮ್ಮ ಮತದಾರ ಬಂಧುಗಳಿಗೆ ಧೈರ್ಯ ಹೇಳಲಿಕ್ಕೆ ನಿಮ್ಮ ಮುಖೇನ ಇವತ್ತು ಯಾರ್ಯಾರು ಬಂದರು ಕಾರ್ಪೊರೇಟರ್ಗಳು
ನಾವೇನು ಕರೆದಿರಲಿಲ್ಲ ಅವ್ರನ್ನ, ಯಾರು ಕರೆದಿದ್ರೆ ಗೊತ್ತಿಲ್ಲ. ಬಂದರು, ನಮ್ಮ ಪಾರ್ಟಿನಲ್ಲಿ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದು, ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದ್ದು, ಸ್ಥಾನಮಾನಗಳನ್ನ ಉಪಯೋಗಿಸ್ಕೊಂಡು ವಾಪಸ್ ಹೋದ್ರು. ಅದರಿಂದ ಯಾರೂ ಸಹಿತ ಎದೆಗುಂದಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋಕ್ಕೋಸ್ಕರಲೇ ಇಲ್ಲಿ ಕರೆದಿರ್ತಕ್ಕಂಥದ್ದು. ಇನ್ನೇನಾದರೂ ವಿಚಾರ ಇದ್ದರೆ ಮಾನ್ಯ ಪತ್ರಕರ್ತರುಗಳೇನಾದ್ರು ಕೇಳಿದರೆ ನಾವು ಅದಕ್ಕೆ ಉತ್ತರ ಕೊಡ್ಬೋದು. ನಾನು ಮಾತಾಡ್ಬಿಡ್ತೀನಿ. ನಮ್ಮ GBA ಗ್ಯಾರಂಟಿ ಅಧ್ಯಕ್ಷನಾಗಿ ಜೆ ಕೃಷ್ಣಪ್ಪ ನಾನು ಮಾತಾಡ್ತಾ ಇದ್ದೀನಿ. ಈಗ GBA ಅಧ್ಯಕ್ಷ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಪ್ರಮೋದ್ ಅವರು ಮತ್ತೆ ಕೆಲವು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಪಕ್ಷವನ್ನ ತೊರೆದು ನಮ್ಮ ಪಕ್ಷಕ್ಕೆ ಅವರು ಬಂದಾಗ ಯಾವುದೋ ಒಂದು ಸ್ಮಾರ್ಥ ಸಾಧನೆಗೋಸ್ಕರ ಬಂದಿದ್ರು ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಸ್ವಾರ್ಥ ಸಾಧನೆ ಈಡೇರಲಿಲ್ಲ. ಕಾಂಗ್ರೆಸ್ ಪಕ್ಷ ಇವರಿಗೆ ಮಣಿಲಿಲ್ಲ ಅಂತಕ್ಕಂಥ ಒಂದು ಇಚ್ಛೆಯಿಂದ ಮತ್ತು ಅಶೋಕ್ ಅವರ ಒಂದು ಫುಸ್ಲಾಯಿಸ್ಲಿಂದ ಒತ್ತಡದಿಂದಾಗಿ ಅವರು ಹೋಗಿದ್ದಾರೆ. ಯಾವುದೇ ನಮಗೆ ತೊಂದರೆ ಆಗೋದಿಲ್ಲ. ಇವತ್ತು ಗೃಹಜ್ಯೋತಿಯಿಂದ 86,215 ಫಲಾನುಭವಿಗಳು ಪದ್ಮನಾಭನಗರದಲ್ಲಿ ಇದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿಯಿಂದ 23,546 ಫಲಾನುಭವಿಗಳು ಇವತ್ತಿದ್ದಾರೆ. ಅವರೆಲ್ಲ ಜಾಗೃತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಏನು ಇವತ್ತು 32 ಕಂತು 64,000 ರೂಪಾಯಿಗಳನ್ನ ಈ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಫಲಾನುಭವಿಗಳು ತಗೊಂಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅವ್ರಿಗೆ ಖುಷಿಯಾಗಿ ಅವರ ಸ್ವತಂತ್ರ ಖರ್ಚಿಗೆ ಮಾಡ್ಕೊಂಡಿದ್ದಾರೆ. ಅವ್ರ ಜೀವನ ಸುಧಾರಿಸಿದೆ. ಬಡವರ ಬದುಕು ಹಸನಾಗಿದೆ. ಪದ್ಮನಾಭನಗರದ ಬಡವರ ಬದುಕು ಇವತ್ತು ಅವರು ಯಾವತ್ತೂ ವಿಚಲಿತರಾಗೋದಿಲ್ಲ. ಅದೇ ರೀತಿ ಪದ್ಮನಾಭನಗರದ ಏನು 14 ಇವತ್ತು ವಾರ್ಡ್ಗಳಿದೆ, ಆ ವಾರ್ಡಿನ ಜನ ಇವತ್ತು ಯಾವತ್ತೂ ಕೂಡ ವಿಚಲಿತರಾಗೋದಿಲ್ಲ. ಇವರು ಯಾವುದೋ ಸ್ವಇಚ್ಛೆಯಿಂದ ಬಂದವರು, ಅವ್ರಿಗೆ ಅವರ ಹಿತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಪಾಡಲಿಲ್ಲ ಅಂತಕ್ಕಂಥ ಒಂದೇ ಧೋರಣೆಯಿಂದ ಅವರು ವಾಪಸ್ ಹೋಗಿದ್ದಾರೆ. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಹಾಗೂ ಸೋಷಿಯಲ್ ಮೀಡಿಯಾವ್ರಿಗೂ ಎಲ್ಲ ಹೊಂದಿಸ್ತಾ ಇವತ್ತೇನು ಪದ್ಮನಾಭನಗರ ಕ್ಷೇತ್ರ ಅಂದರೆ ಇಡೀ ರಾಜ್ಯದಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರ ಕ್ಷೇತ್ರ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಲಿಕ್ಕೆ ಒಂದು ಉದ್ದೇಶ, ಮೇನ್ ಕಾರಣ ಗ್ಯಾರಂಟಿ ಅಧ್ಯಕ್ಷರು ಹಾಗೂ BBMP ಸದಸ್ಯರು ಏನು ಇವತ್ತು ನಮ್ಮ ಪಕ್ಷದಲ್ಲಿ ಮಾನ್ಯ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಸೇರಿದ್ರು, ಅವ್ರಿಗೆ ಯಾವ ರೀತಿ ಗೌರವಾನ್ವಿತದಿಂದ ಅವ್ರಿಗೆ ಉತ್ತರ ಇಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ, ಅವ್ರಿಗೆ ಉತ್ತರ ಇಲ್ಲ ಅವ್ರಿಗೆ ಏನಕ್ಕೆ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಸರ್ಕಾರ ಅವ್ರ ಜೊತೆ ಇತ್ತು. ಇವಾಗ ನಮ್ಮ ಕೃಷ್ಣಪ್ಪ ಅವ್ರು ಹೇಳ್ದಂಗೆ, ಶಿವರಾಮೇಗೌಡರು ಹೇಳ್ದಂಗೆ, ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಖಾತಾ ಇರ್ಬೋದು, ಪ್ರತಿಯೊಂದು ಏನು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಕಾರ್ಯ ಇರ್ಬೋದು, ಪದ್ಮನಾಭನಗರ ಕ್ಷೇತ್ರದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಿತ್ತು. ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಕಾರ್ಯಕ್ರಮ ಮಾಡಿದ್ರು. ಇವತ್ತೇನು ಎಲ್ಲರೂ ಇದ್ದಾರೆ. ಇವಾಗ ಪ್ರತಿಯೊಂದು ಇವತ್ತು ನಾನು ಹೇಳೋದೇನು ಅಂದರೆ, ನಾವೆಲ್ಲ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಒಗ್ಗಟ್ಟಾಗಿದ್ದೇವೆ. ಯಾರು ಯಾವುದೇ ರೀತಿ ಸಮಸ್ಯೆ ಆಗಲಿ ಯೋಚನೆ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. 2028ಕ್ಕೆ ಪದ್ಮನಾಭನಗರದಲ್ಲಿ MLA ಕಚೇರಿನ, ಕಾಂಗ್ರೆಸ್ MLA ಕಚೇರಿನ ಉದ್ಘಾಟನೆ ಮಾಡೇ ಮಾಡ್ತೀವಿ ಅಂತ ನಾವೆಲ್ಲ ಒಂದು ನಿರ್ಧಾರದಲ್ಲಿ ಸೇರಿದ್ದೀವಿ ಅಂತ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಅದೇ ರೀತಿ ಇವತ್ತೇನು ಪಕ್ಷದ್ರೋಹ ಮಾಡಿ ಯಾರ್ಯಾರು ಹೋಗಿದ್ದಾರೆ, ನಮ್ಮ KPCC ಅಧ್ಯಕ್ಷರಾಗಿರಲಿ ಹಾಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕಠಿಣವಾದ ಕ್ರಮ ತಗೋಬೇಕು. ಯಾರಿಗೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ, ಒಂದು ಸ್ಥಾನ, ಗೌರವಗಳು ಕೊಡಬೇಕು. ಯಾಕೆಂದ್ರೆ ಬೇಸತ್ತಿ ಬಹಳ ಓಡಾಡಿ ಎಲ್ಲರ ವಿಚಾರದಲ್ಲೂ ಸಂಘಟನೆ ವಿಚಾರದಲ್ಲಿ ಕೂತಿ ಒಂದು ವಿರೋಧ ಪಕ್ಷದ ನಾಯಕನ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಹಾರಿಸಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಹೋಗ್ತದೆ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟ್ ಇರ್ಬೋದು, ನಮ್ಮ ಸೀನಿಯರ್ ನಾಯಕರು ನಮ್ಮ ಗುರಪ್ಪ ನಾಯ್ಡು ಅವರು ಇರ್ಬೋದು, ಕಬಡ್ಡಿ ಬಾಬಣ್ಣ ಇರ್ಬೋದು, ಅದೇ ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ನಮ್ಮ ಮಾಜಿ ಸಂಸದರು ಶಾಸಕರು ಶಿವರಾಮೇಗೌಡರು ಇರ್ಬೋದು, ನಮ್ಮ ಪ್ರೀತಿ ಆರಾಧ್ಯ ಅವರು, ಯಾಕೆಂದ್ರೆ ನಮ್ಮ ಇನ್ಚಾರ್ಜ್ ಇದ್ದಾರೆ ಅವರು ಎಲ್ಲ ಉದ್ದೇಶಕ್ಕೆ ಏನಕ್ಕೆ ಇವತ್ತು ಸೇರಿದ್ದೀವಿ ಅಂದ್ರೆ, ನಮ್ಮ BJPಯಿಂದ ನಾವು ಕರೀತಾ ಇದೀವಿ, ಇನ್ನೊಂದು ಮಾಡ್ತಾ ಇದೀವಿ, ಎಲ್ಲ ಕಾರ್ಯಕರ್ತರಿಗೆ ಮಿಸ್ಗೈಡ್ ಮಾಡೋರಿಗೆ ಇವತ್ತೊಂದು ಕರೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಅಂತ ದುಸ್ಸಾಹಸ ಕೈ ಹಾಕಕ್ ಹೋಗ್ಬಿಡಿ. ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೂ ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ.
ಪದ್ಮನಾಭ ನಗರದಲ್ಲಿ ಅಂತ ಹೇಳ್ತಾ ಇವತ್ತೇನು ನಾವು ಪ್ರೆಸ್ ಮೀಟಲ್ಲಿ ಒಂದು ಉದ್ದೇಶ, ಮೇನ್ ಉದ್ದೇಶ ಏನಂದ್ರೆ ಎಲ್ಲರ ಜೊತೆ ಮಾಡಿದಿರ, ನೀವು ಕೆಲಸ ಮಾಡಿದಿರ, ಐ ಅಪ್ರಿಷಿಯೇಟ್ ಯು ಪೀಪಲ್ ಬಂದಿರೋರ್ಗು, ಬಟ್ ಕೆಲಸ ಮಾಡಿ ನಮ್ಮ ಪಕ್ಷದಲ್ಲಿ ಯಾಕೆ ಬಿಟ್ಟು ಹೋದ್ರೆ ಅನ್ನೋ ಕ್ವಶನ್ ಮಾರ್ಕ್ಗೆ ನಮ್ಮ ಕಾರ್ಯಕರ್ತರಲ್ಲಿತ್ತು. ಆ ಉದ್ದೇಶದಲ್ಲಿ ಅವರೆಲ್ಲರ ವಿಚಾರದಲ್ಲೂ ಯಾವುದೇ ವ್ಯಕ್ತಿ ಪೂಜೆ ಮಾಡ್ತಿಲ್ಲ, ಇಲ್ಲಿ ಪಕ್ಷದ ಪೂಜೆ ಮುಖ್ಯ ಅನ್ನೋದು ಒಂದು ಉದ್ದೇಶದಲ್ಲಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರ್ಯಾರು ಬ್ಲಾಕ್ ಪ್ರೆಸಿಡೆಂಟ್ಸ್ ನೇತೃತ್ವಗಳಲ್ಲಿ ಇನ್ನು ಮುಂದೆ ಸಂಘಟನೆಗಳಲ್ಲಾಗಲಿ ಪ್ರತಿಯೊಂದು ಉದ್ದೇಶ ಏನೇ ಸಮಸ್ಯೆಗಳಾಗಲಿ ಸರಿಪಡಿಸ್ಕೊಂಡು ಇನ್ನ ಒಗ್ಗಟ್ಟಾಗಿ ನಾವಾಗಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಾಗಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಲಿ ಎಲ್ಲ ನಾಯಕರಾಗಲಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋಗ್ತೇವೆ. ಏನು ಸಮಸ್ಯೆ ಇಲ್ದಿರಂಗೆ ಕಾಂಗ್ರೆಸ್ ಪಕ್ಷ ನಮ್ಮ ಮುಂದೆ ಎಲ್ಲ ಕಾರ್ಯಕರ್ತರಿಗೂ ಒಂದು ಧೈರ್ಯ ತುಂಬಿ ಅವ್ರ ಜೊತೆ ನಿಂತು ಪಕ್ಷ ಸಂಘಟನೆ ಉದ್ದೇಶದಲ್ಲಿ ಜೊತೆ ಇರ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಂಸದರು ಸ್ನೇಹಿತರಾದಂಥ ಶಿವರಾಮೇಗೌಡರು, ಪ್ರೆಸ್ ಅವ್ರನ್ನ ಉದ್ದೇಶಿಸಿ ಮಾತಾಡ್ಬಿಡಿ, ಎಲ್ಲ ನಮ್ಮನ್ನೇನು ಮತ್ತೆ ಹೇಳೋದು ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಬಾಬು ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ ಹಾಗೂ ಎಲ್ಲ ಪತ್ರಕರ್ತ ಸ್ನೇಹಿತರೆ, ನನಗಿದು ಗೊತ್ತಿತ್ತು. ಕಾಂಗ್ರೆಸ್ಸಲ್ಲಿ 1980ರಲ್ಲಿ ಕಿಸಾನ್ ರ್ಯಾಲಿಗೆ ನಾನು ಡೆಲ್ಲಿಗೆ ಹೋಗಿದ್ದೆ. 80ರಿಂದ ಇಲ್ಲಿವರೆಗೂ 46 ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಒಂದು ದಿನಾನು ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಮುಖ ಮಾಡಿಲ್ಲ. ಹರಿಪ್ರಸಾದ್ ಅವರು ಅವಾಗ ನಾನು ವಿದ್ಯಾರ್ಥಿ ನಾಯಕನಿದ್ದಾಗ ನಮ್ಮ ನಾಯಕರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಸಹೋದ್ಯೋಗಿಗಳು, ನಾವೆಲ್ಲ ಸ್ಟೂಡೆಂಟ್ ಲೀಡರ್ಗಳಾಗಿದ್ದವರು. ಇವತ್ತು ಕೂಡ ನಾವಿದ್ದಂಥ ಟೀಮ್ ಏನಿತ್ತೋ ಆ ಟೀಮೇ ರಾಜ್ಯ ಪೂರ್ತಿ ನಾಯಕತ್ವ ವಹಿಸ್ಕೊಂಡಿರೋದು. ಪದ್ಮನಾಭ ನಗರದಲ್ಲಿ ನನಗೆ ಅಶೋಕು BJP ಭಾಳ ದೊಡ್ಡದು ಅಂತೇನು ಅನ್ಸಲ್ಲ. ಅದು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. 2008 ನಾನು ಕಾಂಗ್ರೆಸ್ಸಿಂದ ಎಲೆಕ್ಷನ್ ನಿಂತಾಗ 8 ದಿನದಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು ಸೋತಿದ್ದೆ. ನಾನು ಸೋತ ದಿನದಿಂದ 5 ವರ್ಷ ಸತತವಾಗಿ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿತ್ತು, ಡೆಪ್ಟಿ CM ಆಗಿದ್ರು. ಒಂದು ದಿನ ಬಿಡ್ದಂಗೆ ನಾನು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಪರಮೇಶ್ವರ್ ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ಪದ್ಮನಾಭನಗರಕ್ಕೆ ಬಂದಿದ್ರು. ಯಾಕೆಂದ್ರೆ ಪದ್ಮನಾಭನಗರದಲ್ಲಿರ್ತಕ್ಕಂಥ ಎಲ್ಲ BJPಯವರು ಕೆರೆಗಳರಾಗಿದ್ದರು, ಕೆರೆಗಳನ್ನ ಲೂಟಿ ಹೊಡೆದಿದ್ರು. ಚಿಕ್ಕಲ್ಸಂದ್ರ ಕೆರೆ ಕಾಣೆ ಆಗಿತ್ತು. ಉತ್ತರಳ್ಳಿ ಕೆರೆ ಇರ್ಬೋದು, ಗೌಡನಪಾಳ್ಯ ಕೆರೆ ಇರ್ಬೋದು, ಹೊಸಕೆರಳ್ಳಿ ಕೆರೆ ಇರ್ಬೋದು, ಎಲ್ಲ ಕೆರೆಗಳನ್ನ ನುಗ್ಗಿ ನೀರು ಕುಡಿದಿದ್ರು. ಇದರ ವಿರುದ್ಧವಾಗಿ ನಾವು ಸತತವಾದ ಹೋರಾಟ ನಾವು ಮಾಡಿದ್ವಿ. ಆ ಹೋರಾಟದಲ್ಲಿ ಡಾಕ್ಟರ್ ಪರಮೇಶ್ವರಿಂದ ಹಿಡಿದು ಎಲ್ಲ ನಾಯಕರು ಭಾಗವಹಿಸಿದ್ರು. ಅವತ್ತಿನ ದಿನ ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಕೂಡ ಬೀದಿಗೆ ಬಿದ್ದು ಹೋರಾಟ ಮಾಡ್ತಿದ್ರು. 2013ವರೆಗೂ ಬೇರೆ ಬೇರೆ ವ್ಯತ್ಯಾಸಗಳಾಯಿತು, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಈ BJPಯಿಂದ ಕಾಂಗ್ರೆಸ್ಗೆ ಕೆಲವರೆಲ್ಲ ಬಂದು ಸೇರಿಕೊಂಡಾಗ ನಾನು ಇದ್ದೆ. ಅವತ್ತು ಸಿದ್ದರಾಮಯ್ಯನವರು ಇದ್ರು, ಡಿ.ಕೆ. ಶಿವಕುಮಾರ್ ಅವರು ಇದ್ರು, ಎಲ್ಲ ನಾಯಕರು ಇದ್ರು. ವೀರಾವೇಶವಾಗಿ ಮಾತಾಡಿದ್ರು BJPಯಿಂದ ಬಂದವರು ಇದೇ ಕಾಂಗ್ರೆಸ್ ಆಫೀಸಲ್ಲಿ. ಯಾವ ಥರ ವೀರಾವೇಶವಾಗಿ ಮಾತಾಡಿದ್ರೆ ಇಡೀ BJPನ ನಾವು ಕಂಟ್ರೋಲಿಗೆ ತಗೊಂಡು ಕಾಂಗ್ರೆಸ್ಗೆ ತಗೊಂಡು ಬರ್ತೀವಿ ಅಂತ ಎಲ್ಲರೂ ನಂಬಿದ್ರು. ನನಗೆ ನಂಬಿಕೆ ಇರಲಿಲ್ಲ. ನನಗೆ ಗೊತ್ತು ಅವ್ರು ಏನಕ್ಕೆ ಬಂದಿದ್ದಾರೆ, ಏನಕ್ಕೆ ಹೋಗ್ತಾರೆ ಅಂತ. ಅವತ್ತಿನ ದಿನ ಆರ್ ಅಶೋಕ್ ಅವರು ಪ್ರೆಸ್ ಕರೆದು ಹೇಳಿದ್ರು, ನೀವೆಲ್ಲ ಪತ್ರಕರ್ತರು ನೋಡಿ ಅವ್ರ ಹೇಳಿಕೆ ಏನು ಅಂತ. ಇವತ್ತಿಗೆ ಪದ್ಮನಾಭನಗರ ಪರಿಶುದ್ಧ ಆಯಿತು. ಕೆರೆಗಳು ಯಾರ್ಯಾರು ಇದ್ರು ಅವರೆಲ್ಲ ಕಾಂಗ್ರೆಸ್ ಕೊಟ್ಟೋದ್ರು, ನಾವಿವತ್ತು ಪರಿಶುದ್ಧವಾಗಿದ್ದೀವಿ ಅಂತ. ಆ ಪರಿಶುದ್ಧತೆ ಇವತ್ತು ಮತ್ತೆ ಎಲ್ಲ BJP ಕೊಟ್ಟೋಯ್ತು. ಎಲ್ಲ ಕಳಂಕ ನಾವು ಹಾಕೊಂಡು ಹೊಟ್ಟೋದು. ಇವಾಗ ಕೆರೆಗಳು ಯಾರು ಅಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ, ಮತ್ತೆ ಅವರೆಲ್ಲ BJPಲೇ ಇದ್ದಾರೆ. ಯಾತಕ್ಕೆ ಬಂದರು, ಯಾತಕ್ಕೆ ಹೋದ್ರು ನನಗೇನು ಗೊತ್ತಿಲ್ಲ. ನಾನು 3 ವರ್ಷ ಅವ್ರಿಗೆ ಪಕ್ಷದಲ್ಲಿದ್ದಾಗ ಒಂದು ದಿನ ಕೂಡ ಕಾಂಗ್ರೆಸ್ ವೇದಿಕೆಯಲ್ಲಿ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿಲ್ಲ. ಎಲ್ರಿಗೂ ಗೊತ್ತು.
ಯಾಕಂದ್ರೆ ನನಗೆ ಗೊತ್ತು ನಾಳೆ ಏನಾಗುತ್ತೆ ಅಂತ. ಇವ್ರು ಯಾರು ಇರೋದಿಲ್ಲ ಎಲೆಕ್ಷನ್ಗೆ ಅಂತ ಅವ್ರು ಸೇರ್ಕೊಳ್ಳೋಕೆ ಮೊದಲೇ ಗೊತ್ತಿತ್ತು. ಆದರೆ ನಮ್ಮ ಮಾತನ್ನು ಯಾರು ಕೇಳಲಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಕೂಡ ಅವ್ರು ತಗೊಂಡೋಗೋಕ್ಕಾಗಿಲ್ಲ. ಬಂದರು ಹೋದ್ರು, ಅದರಿಂದ ಏನು ನಮಗೆ ತೊಂದರೆ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ. ಯಾವ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಯಾವ ಕಾಂಗ್ರೆಸ್ ಕಾರ್ಯಕರ್ತನೂ ಅದು. ಆದರೆ ನಮ್ಮಲ್ಲೇ ನಮಗೆ ಮೋಸ ಆಯ್ತು. ಯಾರೋ ಈ ಮಾದೇವನ್ ಅಂತವನಿಗೋ ರಜಾಕ್ ಅಂತವನಿಗೋ ಗ್ಯಾರಂಟಿ ಸಮಿತಿ ಕೊಟ್ಟಿದ್ರೆ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿರೋರು. BJPಯಿಂದ ಬಂದಿದ್ದ ತಕ್ಷಣ ಅವ್ರು ಕೊಟ್ವಿ, ಎಲ್ಲ ಕೊಟ್ವಿ. ಆದರೆ ಏನಾಯಿತು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು. ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ. ಯಾಕಂದ್ರೆ ಅವ್ರು ಏನು ಅನುಭವಿಸೋಕ್ಕಾಗಿಲ್ಲ. ಏನೋ ಒಂದು ಅಧಿಕಾರ ಅನುಭವಿಸ್ಬೇಕು ಅಂದ್ರೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡ್ರು ನೋಡಿ. ಯಾರು ಅವ್ರ ಮನೆಗೆ ಹೋಗಿಲ್ಲ, ಏನೂ ಆಗಿಲ್ಲ. ಇವತ್ತಿನ ದಿನ ನನ್ನ ಪ್ರಕಾರ ಕಳಂಕರಹಿತವಾದ ಕಾಂಗ್ರೆಸ್ ಪದ್ಮನಾಭನಗರದಲ್ಲಿದೆ. ಕಳಂಕ ಇಲ್ದವರೆಲ್ಲ ವೇದಿಕೆ ಮೇಲಿದ್ದೀವಿ. ತಿರ್ಗಾ ಹಳೆ ಕೆರೆಗಳ್ರು, ಹಳೆ ಭೂಮಿಗಳ್ರು ಇವರೆಲ್ಲ ಮತ್ತೆ BJPಗೆ ಹೋದ್ರು. ಅಶೋಕ್ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಬೇಕು. ಅಶೋಕ್ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಅವತ್ತು ಹೇಳಿದ್ರು ಕಳಂಕ ಹೊತ್ತವರೆಲ್ಲ ಹೊಟ್ಟೋದ್ರು, ಕೆರೆಗಳ್ರೆಲ್ಲ ಹೊಟ್ಟೋದ್ರು ಅಂತ. ಇವತ್ತಿನ ದಿನ ಯಾವ ಉದ್ದೇಶಕ್ಕೆ ಸೇರಿಸ್ಕೊಂಡ್ರು, ಏನು ಅವ್ರ ಉದ್ದೇಶ ಅನ್ನೋದನ್ನ ಅವರೇ ಸ್ಪಷ್ಟಪಡಿಸ್ಬೇಕು. ಕಾಂಗ್ರೆಸ್ ಸದೃಢವಾಗಿಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ, ಕಾಂಗ್ರೆಸ್ ಚೆನ್ನಾಗಿದೆ, ಮುಂದಿನ ಎಲೆಕ್ಷನ್ಲಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತೀವಿ ಅನ್ನೋ ಒಂದು ಮನೋಸ್ಥೈರ್ಯದಿಂದ ಇವತ್ತು ಆಶ್ವಾಸನೆ ಕೊಟ್ಟು ನಾವೆಲ್ಲ ಒಟ್ಟಿಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆಯನ್ನು ಅಲಂಕರಿಸಿರುವ ಮಾಜಿ ಸಂಸದರಾದ ಶಿವರಾಮೇಗೌಡರೇ, KPCC ಜನರಲ್ ಸೆಕ್ರೆಟರಿ ಆದಂಥ ನನ್ನ ಆತ್ಮೀಯ ಸಹೋದರರಾದಂಥ ಆರಾಧ್ಯ ಅವರೇ, ಲಕ್ಷ್ಮೀಪತಿ ಅವರೇ, ವೈಸ್ ಪ್ರೆಸಿಡೆಂಟ್ ಕೃಷ್ಣಪ್ಪನವರೇ, ರಘುನಾಥ್ ನಾಯ್ಡು ಅವರೇ, ಸಂಜಯ್ ಗೌಡ್ರೆ, ಗುರಪ್ಪ ನಾಯ್ಡು ಅವರೇ, ಮಾಜಿ ಮಹಾಪೌರರಾದಂಥ ವೆಂಕಟೇಶ್ ಮೂರ್ತಿ ಅವರೇ, ಮತ್ತು ನನ್ನ ಆತ್ಮೀಯ ಸಹೋದರರಾದ ಸ್ನೇಹಿತರಾದಂಥ ಮುತ್ತುರಾಜ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಸಹೋದರ ಸಹೋದರಿಯರೇ, ಮುಖಂಡರು, ನಮಗೆಲ್ಲ ತಿಳಿದಾಗ ಇತ್ತೀಚಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗಿದೆ, ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ ಎಲ್ಲ ತಮ್ಗೆ ಈಗಾಗಲೇ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ಕೂತಿರುವಂಥ ಎಲ್ಲ ಗಣ್ಯರಿಗಾಗಲೇ ತಮ್ಗೆ ತಿಳಿಸಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಪಕ್ಷನ ಸಂಘಟನೆ ಮಾಡಬೇಕು, ಪಕ್ಷವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಅದನ್ನು ಅಧ್ಯಕ್ಷರು ಬಂದಾಗ ಅಧ್ಯಕ್ಷರ ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ ಒಂದು ಜವಾಬ್ದಾರಿ ತಗೊಂಡು ಪಕ್ಷವನ್ನು ಇನ್ನೂ ಬಲಪಡಿಸೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಈಗಾಗಲೇ ನಮ್ಮ ಹಿರಿಯರು ಎಲ್ಲ ನಾಯಕರುಗಳು ಎಲ್ಲ ಈಗಾಗಲೇ ತಿಳಿಸಿದ್ದಾರೆ. ಪಕ್ಷಕ್ಕೆ ಬರೋದು ಹೋಗೋದು ಇರ್ತದೆ, ಹೊಸ ನೀರು ಬರ್ತಾ ಇದ್ರೆ ಹಳೆ ನೀರು ಹೋಗ್ತಾ ಇರ್ತದೆ, ಹಳೆ ನೀರು ಇದ್ದಾಗ ಹೊಸ ನೀರು ಕೆಲವು ಹೋಗ್ತಾ ಇರ್ತಾವೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ಇದು, ಪಕ್ಷ ಆಗಿ ಉಳಿತದೆ, ವ್ಯಕ್ತಿಯಿಂದ ಪಕ್ಷ ಆಗಲ್ಲ, ಪಕ್ಷದಿಂದ ವ್ಯಕ್ತಿ ಆಗ್ತದೆ. ಹಾಗಾಗಿ ಯಾರು ಬರಲಿ ಯಾರು ಹೋಗಲಿ ಪಕ್ಷದ ಒಂದು ನಿಟ್ಟಿನಲ್ಲಿ ಎಲ್ಲ ಸಕ್ರಿಯವಾಗಿ ಇರ್ತದೆ. ನಾವು ಇವತ್ತು ವೇದಿಕೆ ಮುಖಾಂತರ ಹೇಳ್ತೀವಿ, ಯಾವುದೇ ಬರಲಿ ಏನೇ ಬರಲಿ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇವೆ. ನಾವೆಲ್ಲ ರೀತಿಯ ಸಹಕಾರ ಅನುಮೋದನೆ ಕೊಟ್ಟು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಎಲ್ಲ ಒಂದು ಕುಟುಂಬದವರಾಗಿ ಹೋಗ್ತೀವಿ ಅಂತ ಈ ವೇದಿಕೆ ಮುಖಾಂತರ ಮಾಧ್ಯಮದ ಮತ್ತು ಮಿತ್ರರಿಗೆ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಉದ್ದೇಶ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಮಗೆ ನಮ್ಮೆಲ್ಲರಿಗೂ ಒಂದು ಬಾಬಣ್ಣವರು, ಎಂ ಶ್ರೀನಿವಾಸ್ ಅವರು, ಅವ್ರಿಗೆ ನಾವು ಕೌನ್ಸಿಲರ್ಸ್ ಎಲ್ಲರೂ ಬಂದರು. ಎಲ್ಲರೂ ಅವ್ರು ಆದಷ್ಟು ಅವ್ರು ಕೆಲಸ ಮಾಡಿದ್ರು. ಈಗ ಅವರ ಮನಸ್ತಾಪದಿಂದ ನಮ್ಮ ಆಗಿನ ಅಧ್ಯಕ್ಷರು ನಮ್ಮ DK ಶಿವಕುಮಾರ್ ಸಾಹೇಬರು ಅವರಿಗೆಲ್ಲನೂ ಸದುಪಾಯ ಕೊಟ್ಟರು. ಅವರೆಲ್ಲ ಮುಂದಿನ ವಿಧಾನಸಭೆಯಲ್ಲಿ ತಾವೇ ಎಲ್ಲರೂ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ನಡೀತಿದ್ದ ಅಷ್ಟು ಭರವಸೆ ಕೊಟ್ಟರು. ಅವ್ರಿಗೆ ಆದಷ್ಟು ನಮ್ಮ ಅಧ್ಯಕ್ಷರು ಭಾಳ ಸಪೋರ್ಟ್ ಮಾಡಿದ್ರು. ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ವಿ. ಅವ್ರಿಗೆ ಏನು ಭೇದ ಭಾವ ಇಟ್ಕೊಂಡು ನಮಗೆ ಗೊತ್ತಿಲ್ಲ. ನಾನು ಹೋಗೋಕೆ ಮುಂಚೆ ಪ್ರಮೋದ್ ಶ್ರೀನಿವಾಸ ಫೋನ್ ಮಾಡಿ, ಬಾಡಪ್ಪ ಅಧ್ಯಕ್ಷ CM ಇದ್ದಾರೆ ನಿಮ್ಮ ಕಡೆ, ನೀವು ಇಲ್ಲೇ ಪಾರ್ಟಿಯಲ್ಲಿರಿ, ಪಾರ್ಟಿ ಬೇಡ್ಸೋಣ, ನೆಕ್ಸ್ಟ್ ಮುಂದಿನ ಸಲ ಇಲ್ಲಿ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಎಮ್ಮೆಲ್ಲೆನ ನಾವು ತೊಗೊಂಬರೋಣ. ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ CM ಅವ್ರು ಯಾರು ಹೇಳ್ತಾರೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ. ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈಗ ಅವ್ರಿಗೆಲ್ಲರೂ ಅವ್ರಿಗೆ ಗ್ಯಾರಂಟಿ ಅಧ್ಯಕ್ಷ ಕೊಟ್ಟರು, BLO ಕೊಟ್ಟರು, ಅವ್ರಿಗೇನೆ ಅಪ್ಪನಿಗೊಂದು ಪೋಸ್ಟು, ಮಗನ ಒಂದು ಕೊಟ್ಟರು.
ಆದರೂ ಯಾರು ಅವ್ರಿಗೇನು ನಮ್ಮ ಪಾರ್ಟಿ ಏನು ತೀರ್ಮಾನ ತಗೊಳ್ತೋ ಯಾರು ಯಾರಿಗೂ ಅಗೇನಿಸ್ಟ್ ಮಾಡಿಲ್ಲ. ಅವರಿಗೆಲ್ಲ ನಾವೆಲ್ಲ ಕೋಆಪ್ರೇಟ್ ಮಾಡಿದ್ವಿ. ಬಾಬಣ್ಣ ಸಮೇತ ಅವ್ರಿಗೆ ಭಾಳ ಕೋಆಪ್ರೇಟ್ ಮಾಡಿದ್ರು. ಬಾಬಣ್ಣ ಅವರಂದ್ರೆ ಅಷ್ಟು ಎಲೆಕ್ಷನ್ಗೆ ಅಂತ ಅವ್ರು ಭಾಳನೇ ಶ್ರಮ ಪಟ್ಟರು. MP ಎಲೆಕ್ಷನಲ್ಲಿ ಭಾಳನೇ ಶ್ರಮ ಪಟ್ಟರು. ಅಲ್ಲಿ ಇಟ್ಮಡುಗು ಏರಿಯಾದಲ್ಲಿ ಬಾಬಣ್ಣ ಹೈಯೆಸ್ಟ್ ಸದ್ಯ ತೊಗೊಂಡಿದ್ದು, ಇಟ್ಮಡುಗಲ್ಲಿ ತೊಗೊಂಡಿದ್ರು. ಅಲ್ಲಿ ಹೈಯೆಸ್ಟ್ ಓಟ್ ಬಂತು. ಎಲ್ಲ ಇದುವರೆಗೆ MP ಎಲೆಕ್ಷನ್ ಯಾವುದೂ ಬಂದಿಲ್ಲ. ಅಷ್ಟೊಂದು ದೊಡ್ಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ಬೇರೆ ಕಡೆ ಟೋಟಲ್ ಹಿಡಿದಾಗ ಬೇರೆ ಕಡಿಮೆ ಆಯ್ತಾ ಇದೆ. ಎರಡನೇ ಪ್ರಶ್ನೆ, ಬಾಬಣ್ಣವ್ರು ಭಾಳ ಕಷ್ಟಪಟ್ಟರು. ಬಾಬಣ್ಣವರು ನಮ್ಮ ಪಕ್ಷದಲ್ಲಿ ಇರ್ತಾರೆ. ಇನ್ನು ನಮ್ಮ ಗುರಪ್ಪ ನಾಯ್ಡು ಇರ್ಬೋದು, ವೆಂಕಟೇಶ್ ಮೂರ್ತಿ ಆಗ್ಬೋದು, ಶಿವರಾಮೇಗೌಡರು ಆಗಿರ್ಬೋದು, ಸಂಜಯ್ ಗೌಡರು ಆಗಿರ್ಬೋದು, ನಾವೆಲ್ಲ ಒಟ್ಟಿಗೆ ಇದ್ದು ಕಾಂಗ್ರೆಸ್ ಪಕ್ಷನ ನೆಕ್ಸ್ಟ್ 2028ಕ್ಕೆ ನಾವು MLA ಆಗೇ ಆಗ್ತೀವಿ. ಕಾಂಗ್ರೆಸ್ ಪಕ್ಷ MLA ಆಗೇ ಆಗ್ತಾರೆ. ಅದು ನಮ್ಮ ಅಧ್ಯಕ್ಷರು ಆಗ ಹರಿಪ್ರಸಾದ್ ಸಾಹೇಬ್ರು ಯಾರು ಹೇಳ್ತಾರೋ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಯಾರು ನಾನು ಕ್ಯಾಂಡಿಡೇಟ್ ನೀವು ಕಾಂಗ್ರೆಸ್ ಪಕ್ಷ ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ. ಪಕ್ಷ ನಂಬ್ಕೊಂಡು ಕೆಲಸ ಮಾಡಬೇಕು. ಪಕ್ಷ ಯಾರಿಗೆ ಹೇಳ್ತಾರೆ ಕೆಲಸ ಮಾಡಬೇಕು. ಪಕ್ಷ ಅವ್ರಿಗೆ ಗುರುತಿಸುತ್ತೆ. ನಾನೇ ಕ್ಯಾಂಡಿಡೇಟ್ ಅನ್ನೋರೆಲ್ಲ ಲಾಸ್ಟ್ ಕ್ಯಾಂಡಿಡೇಟ್ ಆಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರೂ. ಇದುವರೆಗೆ ಇಷ್ಟಿಲ್ಲ ಕಾಂಗ್ರೆಸ್ ನಾನೇ ಕ್ಯಾಂಡಿಡೇಟ್ ಓಡಾಡಿದವರು ಲಾಸ್ಟ್ ಮಿಡ್ ಅವ್ರು ಟಿಕೆಟೇ ಸಿಗಲ್ಲ ಎಲ್ಲರಿಗೂ. ಅದರಿಂದ ನಾವೆಲ್ಲರನ್ನೂ ಪಕ್ಷಕ್ಕೆ ದುಡಿತೀವಿ, ಪಕ್ಷಕ್ಕೆ ಕೆಲಸ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಹರಿಪ್ರಸಾದ್ ಸಾಹೇಬರು ಹಾಗೂ ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ರಾಮಲಿಂಗರವ್ರನ್ನ ಸೌತಲ್ಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ. ಅದರಿಂದ ಪಕ್ಷ ಇನ್ನೂ ಪರಿವರ್ತನೆ ಮಾಡ್ತೀವಿ. ನಾವೆಲ್ಲ ಬಾಬಣ್ಣ ಹೇಳ್ದಂಗೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹರಿಪ್ರಸಾದ್ ಕುತ್ಕೊಂಡು ಏನು ಮಾಡಬೇಕು ಇನ್ನು ಮುಂದಿನ ಜನರಿಗೆಲ್ಲ ಅವರು ನಮ್ಮ ಗ್ಯಾರಂಟಿ ಏನಿದೆಯೋ ನಮ್ಮ ಅಧ್ಯಕ್ಷರಲ್ಲಿ ಕೆಲಸ ಮಾಡ್ಕೊಳ್ತೀವಿ. ಮಾಧ್ಯಮಿಕರು ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಕಾಂಗ್ರೆಸ್ 28ಕ್ಕೆ ನಾವು ಪದ್ಮನಾಭರಿಗೆ ಗೆಲ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಅವಕಾಶ ಕೊಟ್ಟು ಅವ್ರಿಗೆ ಒಂದು ಅಧ್ಯಕ್ಷ ಕೊಟ್ಟಿದ್ದೀರಾ. ನೀವು ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಏನು ಹೋದ್ರು ಅಂತ. ಆಮೇಲೆ ಅವ್ರಿಗೆ ಕೇಳ್ಬೋದು. ಈಗ ನಾನು ಹೆಚ್ಚು ಮಾತಾಡಕ್ಕೆ ಹೋಗ್ಲಿಲ್ಲ. ಅದಕ್ಕೋಸ್ಕರನೇ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಮೀಟಿಂಗ್ ಹೇಳ್ಬೇಕಾಗ್ತದೆ. ಅಶೋಕ್ ರವರ ಚಿತಾವಣೆ ಇದರೊಳಗೆ ಸ್ಪಷ್ಟವಾಗಿ ಅದಕ್ಕಿಂತ ಅಶೋಕ್ ರವರು ಬಹಳ ಚಿತಾವಣೆ ಮಾಡಿ, ಯಾಕೆಂದ್ರೆ ಅವ್ರು ಬಿಟ್ಟು ಅವರೇ ಬಂದಿದ್ದವರು. ಅವರ ಅಶೋಕ್ ಅವ್ರು ಬಿಟ್ಟು ಬಂದಾಗ ಏನ್ ಹೇಳಿದ್ರು ಅಂತ ಗುರುಪರ ಹೇಳ್ಬಿಟ್ರು. ನಾನು ಹೇಳಕ್ ಹೋಗ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಅರ್ಥ ಆಗಿದೆ. ಪದ್ಮನಾಭನಗರ ಜನ ಏನು ದಡ್ರಲ್ಲ, ಜನನೂ ಅರ್ಥ ಮಾಡಿಕೊಂಡಿದ್ದಾರೆ. ಇವತ್ತು ಅವ್ರು ವಾಪಸ್ ಹೋಗಿರೋದಕ್ಕೆ ಕಾಂಗ್ರೆಸ್ನವ್ರು ಯಾರು ಓಡ್ಬಿಡೋದಿಲ್ಲ. ಅವ್ರ ಹಿಂದೆ ಮತದಾರರು ಯಾರು ನಾವು ಹೇಳಿದಂಗೆ ಕೇಳಲ್ಲ. ಜನ ಬುದ್ಧಿವಂತಿದ್ದಾರೆ. 28ಕ್ಕೆ ಮತ್ತೊಮ್ಮೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತಕ್ಕಂಥದ್ದು ಪದ್ಮನಾಭನಗರದಲ್ಲಿ ಎಲ್ಲ ಮುಖಂಡರುಗಳಿಗೆ, ಮತದಾರರಿಗೆ ಇವತ್ತು ಕಂಪ್ಲೀಟ್ ಆಗಿ ಬಂದಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಜ. ನೀವು ಹೇಳಿದಂಗೆ ನಾನು ಎಲ್ಲನೂ ಇಲ್ಲೇ ಒಂದೇ ಸಾರಿ ಮುಗಿಸಕ್ಕೆ ಹೋಗಲ್ಲ. ನೀನು ಬೇಕಾದಷ್ಟು ಇರೊಳಗೆ ಒಳಾಂತರಗಳು ಏನೇನಿದ್ದಾವೆ ಅನ್ನೋ ಚರ್ಚೆನ ನೀವು ಮುಂದೆ ಹೇಳ್ತೀವಿ. 100% ಭಾಗ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಪದ್ಮನಾಭನಗರದಲ್ಲಿ ಬರ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ MP ಎಲೆಕ್ಷನ್ ಆಯಿತು. ಕಾಂಗ್ರೆಸ್ಗೆ 52,000, ಕೃಷ್ಣ ಬೈರೇಗೌಡರಿಗೆ, ಅನಂತ್ ಕುಮಾರ್ಗೆ 59,000, ಬರೀ 7,000 ಡಿಫ್ರೆನ್ಸ್. ಅಲ್ಲ ನಾನು ಹೇಳ್ತಾರೆ 23. ನಾನು ಹೇಳ್ತಾರೆ ಕಾಂಗ್ರೆಸ್ ಹೆಂಗ್ ಬೆಳೀತಿತ್ತು ಅಂತ. 3 ಜನ ಕಾರ್ಪೊರೇಟರ್ ಕಾಂಗ್ರೆಸ್ ಇಂದ ಗೆದ್ದಿದ್ವಿ. 4 ಜನ ಕಾರ್ಪೊರೇಟರ್ ನಕ್ಕಿದ್ವಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 6 ಸೀಟ್ ಬರ್ತಿತ್ತು. ಏನೋ ವ್ಯತ್ಯಾಸಗಳಾಗಿ ಹೋಯ್ತು. ನಾನೀಗ ಹೇಳೋದೇನೆಂದ್ರೆ ಅಶೋಕ್ ಅವರಿಗೆ ಯಾವುದೇ ನೆಲೆ ಇಲ್ಲ ಪದ್ಮನಾಭನಗರದಲ್ಲಿ. ಅವ್ರು ಹೊರಗಿನಿಂದ ಬಂದವರು, ಹೊರಗಿನಿಂದ ಇರೋದು, ನಮ್ಮಲ್ಲಿರೋ ಕಚ್ಚಾಟದಿಂದ ಅವ್ರು ಉಳ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೇನೂ ಇಲ್ಲ. ಇವತ್ತಿನ ದಿನ ಕಾಂಗ್ರೆಸ್ ಎಲ್ಲ ಒಗ್ಗಟ್ಟಾಗಿದ್ದೀವಿ. ನೆಕ್ಸ್ಟ್ 28 ಎಲೆಕ್ಷನ್ ಅವ್ರು ಫೇಸ್ ಮಾಡಿದಾಗ ಗೊತ್ತಾಗುತ್ತೆ. 2008 ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಮೇಲೆ ಅದಕ್ಕೆ ಮೊದಲು ಉತ್ತರಳ್ಳಿ ಯಾರೋ 7 ಕಾನ್ಸ್ಟಿಟ್ಯೂನ್ಸಿ 2008 ಹೊಸದ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದಾಗ ನಾನು ಕಾಂಗ್ರೆಸ್ಸಿಂದ ಕಬಡ್ಡಿ ಬಾಬು ದಳದಿಂದ ನಾವು ಕಿತ್ತಾಡೋದ್ರ ಮಧ್ಯೆ ಬಂದರು. ಅದಾದಮೇಲೆ ಕಾರ್ಪೊರೇಷನ್ MP ಎಲೆಕ್ಷನಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಈಕ್ವಲ್ ಆಗಿ ಬಂತು BJPಗೆ. ನಮ್ಗೆ ಕೆಲವು ಟ್ರೆಡಿಷನಲ್ BJP ವೋಟರ್ಸ್ ಇದ್ದಾರೆ. ಅವನ್ನೆಲ್ಲ ನಾವು ಟರ್ನ್ ಮಾಡಿ ಒಂದು ಮಟ್ಟಕ್ಕೆ ತರ್ತಿದ್ವಿ. ಕೆಲವು ವ್ಯತ್ಯಾಸಗಳಿಂದ ಆಯಿತು. ಈ 2028 ಎಲೆಕ್ಷನಲ್ಲಿ ಯಾವುದೇ ವ್ಯತ್ಯಾಸ ಇದ್ದಂಗೆ ಕಾಂಗ್ರೆಸ್ ಬರುತ್ತಾರೋ ನಾವು ಮಾಡ್ತೀವಿ. ಈಗ ಕಳಂಕನೆಲ್ಲ ಅಶೋಕ್ ಅವರೇ ಒತ್ಕೊಂಡ್ರಲ್ಲ, ಮತ್ತೆ ಆ ಕಳಂಕನ ಬೀದಿಗೆ ತರ್ತೀವಿ. ಏನೇನಿದೆ ಅವ್ರ ಕಳಂಕಗಳೆಲ್ಲ ಬೀದಿಗೆ ತರ್ತೀವಿ. ಅದರಲ್ಲಿ ಏನು ಡೌಟ್ ಇಲ್ಲ.
ಸರ್ ಈಗ ಕೆರೆ ಭೂಗಳನ್ನ ಅವತ್ ನೀವು ಕೇಳಿದ್ರು ಅಶೋಕ್ ಅವರು ಕ್ಲೀನ್ ಆಯ್ತು ಬೀಜಕ್ಕೆ ಅಂತ, ಅವತ್ ನೀವು ಸೇರ್ಸ್ಕೊಳ್ಳೋಕೆ ನಿಮ್ಗೆ ಬುದ್ಧಿ ಇರ್ಲಿಲ್ಲ, ಇವಾಗ ನೀವು ಕ್ಲೀನ್ ಅಂತ ಹೇಳ್ತೀರ, ಅದು ಯಾವ ರೀತಿ ಬಂದಾಗಿತ್ತು? ಅದು ಅವ್ರದ್ದೇ ಸ್ಟೇಟ್ಮೆಂಟ್. ಕೆರೆಗಳು ಯಾರು ಅಂತ ನಾವು ಹೇಳಿಲ್ಲ, ಕೆರೆಗಳು ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡಿದ್ವಿ. ಆ ಕೆರೆಗಳು ಉಳಿಸ್ಕೋಬೇಕಾದ್ರೆ ಅವರೇ ಐಡೆಂಟಿಫೈ ಮಾಡಿ ಹೇಳಿದ್ರು ಕೆರೆಗಳನ್ನೆಲ್ಲ ಹೊಟ್ಟೋದ್ರು ಅಂತ. ನಾವು ಇಂಥವ್ನ ಕೆರೆಗಳನ್ನ ಅಂತ ಹೇಳಿಲ್ಲ. ಈ ಕೆರೆಗಳು ಒತ್ತುವರಿ ಆಗಿದೆ, ಅದನ್ನ ಬಿಡಿಸಿ ಅಂತ ಹೇಳಿದ್ವಿ. ಆ ಮಧ್ಯದಲ್ಲಿ ಒಂದಷ್ಟು ಪದ್ಮನಾಭನವರ ಒಂದು 50% ಕೆರೆನೂ ಬಿಡಿಸಿದ್ರು. ಬಟ್ ಅದನ್ನ ಅಶೋಕ್ ಅವ್ರು ಹೇಳಿದ್ರು ಕೆರೆಗಳನ್ನೆಲ್ಲ ವಾಪಸ್ ಹೊಟ್ಟೋದ್ರು ಅಂತ. ಈಗ ಅವ್ರನ್ನೆಲ್ಲ ಕರ್ಕೊಂಡಿದ್ದನ್ನ ಅವರೇ ಹೇಳ್ಬೇಕು. ಈಗ